ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ನಾಗಪಂಚಮಿ ಹಬ್ಬಕ್ಕೆ ನಾನು ಉಡುಪಿಗೆ ಬಂದಿದ್ದೀನಿ. ಉಡುಪಿಯಲ್ಲಿ ಹಿರಿಯಡ್ಕದಲ್ಲಿ ಮೈರೆ ಅಂತ ಕೊಂಡಾಡಿ ಅಂತ ಊರಲ್ಲಿ ಬನ್ನಿ ಹೇಗೆ ನಾಗಪಂಚಮಿ ಮಾಡ್ತಾರೆ ನೋಡೋಣ. ನಾವು ಹೋಗ್ಬೇಕು. ಇಲ್ಲೇನಾದರೂ ತುಂಬ ಕೆಸರು ಇಲ್ಲ, ಏನೋ ಹಾಕಿದ್ದಾರೆ ಸ್ವಲ್ಪ, ಆದರೂ ಇಲ್ಲಿ ಮಧ್ಯೆ ಊದ್ಕೊಳ್ಳುತ್ತೆ. ಅದಕ್ಕೆ ಕಾರ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ನೀರಿದು ನೋಡಿ. ಒಂದು 4,000 ಹೆಜ್ಜೆ ಆಗ್ಬೇಕಲ್ಲ ಅದಕ್ಕೆ. ಸ್ವಾಗತ ಕೋರೋದಕ್ಕೆ ಇಲ್ಲೆಲ್ಲ ಒಳಗೆ ಮನೆ ಇರುತ್ತೆ. ಇದೇನೋ ಬ್ಲೂ ಕಲರ್ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂ ನೋಡಿ. ಇದು ಈಗಿರುತ್ತಲ್ಲ ಅದು ನೋಡಿ ಹೇಗಾಗುತ್ತೆ. ಬೇಡ ಅದು ಆವಾಗ ನೋಡಿ ಹೇಗಾಯ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಅದು ಇದಾಗೋಗುತ್ತೆ, ಬಿಡಿಸ್ಕೊಳ್ಳುತ್ತೆ. ಈಗ ಬಿಡಿಸಲ್ಲ, ಸ್ವಲ್ಪ ಹೊತ್ತಾಗುತ್ತೆ. ನಾವು ಚಕ್ಲಿ ಹುಳ ಅಂತ ಇದ್ವು, ಬಿಡಲ್ಲ ಈಗ. ಒಬ್ರೊಬ್ರ ಮನಸ್ಸು ಒಂದೊಂದು ಥರ ಅನ್ನೋದಕ್ಕೆ. ಇದು ದೂರದಿಂದ ನಮ್ಮಣ್ಣ ನವಿಲು ಅಂದ, ನಾನು ಇಲ್ಲ ಅಣ್ಣ ಹಾವು ಎಡೆ ಎತ್ತದಂಗಿದೆ, ಇವತ್ತು ನಾಗಪಂಚಮಿ ಅಲ್ವಾ, ಹಾಗಾಗಿ ಹಾವಿರ್ಬೋದು ಕಣೋ ಅಂತ ಅಂದೆ. ನೋಡಿದ್ರೆ ಇದು ಮರದ್ದು ದಿಮ್ಮಿ. ಒಬ್ರೊಬ್ರದ್ದು ಮನಸ್ಸು ಒಂದೊಂದು ಥರ ಅನ್ನೋದಕ್ಕೆ ನೋಡಿ, ಇದೇ ಸಾಕ್ಷಿ ಅಲ್ವಾ. ಆಗಲೇ ನಾನು ಬಿಟ್ಬಿಟ್ಟು ಹೋತ್ರವರು. ನಾನೆಲ್ಲ ವೀಡಿಯೋ ಮಾಡ್ಕೊಂಡು ನಿಧಾನವಾಗಿ ಬರ್ತಾಯಿದ್ದೀನಿ ನೋಡಿ. ನಮ್ಮ ಉಡುಪಿಯಲ್ಲಿ ಹಿರಿಯಡ್ಕ ಒಳಗಡೆ ಒಂದು ಸಣ್ಣ ಹಳ್ಳಿ. ತುಂಬ ಹೇಗೆ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ನಂಗೆ ತುಂಬ ಇಷ್ಟ ಇಂಥ ಜಾಗ ಎಲ್ಲ, ಹಾಗಾಗಿ ಫುಲ್ ವೀಡಿಯೋ ಹಾಗೇ ಮಾಡ್ತಾಯಿದ್ದೀನಿ. ವೀಡಿಯೋ ಉದ್ದ ಇರ್ಬೋದು. ಮೊದಲು ಇಲ್ಲಿ ಅಡಿಕೆ ಮರದ್ದು ಹಾಕ್ತಾಯಿದ್ರು, ಈಗ ಕಲ್ಲಿಂದ ಹಾಕಿದ್ದಾರೆ ನೋಡಿ. ಮಾಡಬೇಕಾದ್ರೆ ಜಾರುತ್ತೆ, ಹುಷಾರಾಗಿ ಮಾಡಬೇಕು. ನಮಗೆಲ್ಲ ಸ್ವಲ್ಪ ಅಭ್ಯಾಸ ಇದೆ. ಒಂದು 2-3 ವೀಡಿಯೋ ಮಾಡಿದ್ದೀನಿ ಇಲ್ಲಿಂದು. ಇದೆಲ್ಲ ಅಡಿಕೆ ತೋಟ. ಇದು ಪೂಜೆ ದಿವಸ ಮಾತ್ರ ತೆಗೆಯೋದು ಅಡಿಕೆ. ಆ ಕಡೆ ಬೆಂಗಳೂರಲ್ಲಿ ಗೌರಿ ಹಬ್ಬದ ದಿವಸ ಮಾಡ್ತಾರೆ, ನಾಗರಿಗೆ ತನಿ ಎರಿಯೋದು. ಆದರೆ ನಮ್ಮ ಸೈಡೆಲ್ಲ ನಾಗಪಂಚಮಿಗೆ ಮಾಡೋದು. ತುಂಬ ಜನ ಚೌತಿಗೆ ಮಾಡ್ತಾರೆ, ಆದರೆ ನಾವು ಪಂಚಮಿ ದಿವಸನೇ ಮಾಡೋದು. ಅಣ್ಣ ಅದಕ್ಕೆ ಮುಂದೆ ಹೋಗ್ತಿದ್ದಾರೆ. ಪತ್ರೊಡೆ ಎಲೆ, ನೆಕ್ಸ್ಟ್ ಇದರಲ್ಲಿ ಪತ್ರೊಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ತೊಗೊಂಡು ಹೋಗ್ತೀನಿ ಇಲ್ಲಿಂದ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತೋಟ ಎಲ್ಲ ಬಿದ್ದ ಹಾಳಾಗಿದೆ ಮಳೆಗೆ. ಏನಾಗುತ್ತೆ ಇದು ಇದರಲ್ಲಿಲ್ಲ, ಬೆಳೆದಿಲ್ಲ, ಇಲ್ದಿರೆ ತೋರಿಸ್ತಿದೆ. ಅಮಟೆಕಾಯಿ ಅಂತ ಹೇಳ್ತೀರ, ಚಿಕ್ಕದಾಗಿ ಬರುತ್ತೆ, ಇಷ್ಟಿಷ್ಟು ಬರುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ ಅದರದ್ದಿದು. ಅದರಲ್ಲಿ ಒಂದೂ ಇಲ್ಲ, ಇಲ್ದಿದ್ರೆ ಕಾಯಿದಿರ ತೋರಿಸ್ತಿದ್ದೆ. ಇನ್ನೊಂದೇನು ಖುಷಿ ಅಂದರೆ, ನಮ್ಮ ಚಿಕ್ಕಮ್ಮವ್ರ ಮನೆ ಹತ್ರ ಎಲ್ಲರೂ ಕೇಳ್ತಾರಂತೆ, ನಿಮ್ಮ ಅಕ್ಕನ ಮಗಳು ಯೂಟ್ಯೂಬ್ ಮಾಡಿದ್ದಾರಲ್ವ, ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ವೀಡಿಯೋ ಎಲ್ಲ ನೋಡಿದ್ದೀವಿ ನಾವು, ವೀಡಿಯೋ ಎಲ್ಲ ನೋಡ್ತಾ ಇರ್ತೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ಮಾತಾಡ್ತಿದ್ರೆ ನಾವೇ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವೇನೋ ಅನಿಸುತ್ತೆ ಅಂದರು ನಮ್ಮ ಚಿಕ್ಕಮ್ಮ. ನನಗೆ ಖುಷಿ ಆಯಿತು ಕಣೆ,
52 ವರ್ಷಕ್ಕೆ ನೀನು ಓದಿಲ್ಲ ಬರೆದಿಲ್ಲ, ಎಷ್ಟು ಸಾಧನೆ ಮಾಡಿದ್ಯಾ ಅಂದರು. ನಾನು ಅಯ್ಯೋ ನವಿಲ್ ನೋಡಿ ಚಿಕ್ಕ ಮಾಡಿಲ್ಲ ಚಿಕ್ಕಮ್ಮ ಅದೇ ವಾಪಸ್ ಹೋಗ್ತಾಯಿದ್ದೀನಿ. ನವಿಲ್ ಕೂಗ್ತು ಬೇಬಿ ಅಂತೂ. ಅಲ್ಲಿ ನೋಡಿ ಮರದ ಮೇಲೆ ಹೇಗೆ ಕೂತಿದೆ, ತೆಂಗಿನ ಮರದ ಮೇಲೆ ಝೂಮ್ ಮಾಡ್ತೀನಿ ನೋಡಿ, ತೆಂಗಿನ ಮರದ ಮೇಲೆ ಅಲ್ಲಿ ಕೂತಿದೆ ನೋಡಿ. ನಾನು ಆ ಕಡೆ ಹೋಗ್ತಾಯಿದ್ದೀನಿ, ಕರೀತು ಬೇಬಿ ಅಂತ. ಅದಷ್ಟು ಭಾರ ಇದ್ರೂ ಹೇಗೆ ಆರುತ್ತೆ ಗೊತ್ತಾ, ಒಂದು ಮರದಿಂದ ಇನ್ನೊಂದು ಮರಕ್ಕೆ. ಇನ್ನೊಂದು ಸರಿ ಕೂಗಪ್ಪ, ಕೂಗು ಚಿನ್ನ, ಕೂಗು ಬಂಗಾರ ನೋಡಿ. ಕೂಗಲ್ಲ, ಅದು ಬೇಕು ಅಂದಾಗ ಕೂಗಲ್ಲ. ನಮ್ಮ ಚಿಕ್ಕಮ್ಮ ಹಾಗೆ ಹೇಳಿದ್ರು, ನೀನು ಓದಿಲ್ಲ ಬರೆದಿಲ್ಲ, ನೋಡಿದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಬಾಯಲ್ಲೂ ನಿನ್ನ ಹೆಸರು ಬರೋ ಥರ ಮಾಡ್ಕೊಂಡಿದ್ಯಾ ಅಂತ. ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ತಂಗಿ, ಅವ್ರ ಸ್ವಂತ ತಂಗಿ, ತುಂಬ ಅಂದರೆ ತುಂಬ ಖುಷಿಪಟ್ಟರು. ನಂಗೆ ಅದೇ ಒಂದು ಖುಷಿ ಅಂದರೆ ಖುಷಿ ಆಗೋಯ್ತು. ನಮ್ಮ ಚಿಕ್ಕಮ್ಮ ಖುಷಿ ಪಟ್ರಲ್ಲ ಸಾಕು ಅಂತ. ನೋಡಿ ಈ ಬಾವಿಲಿ ಎಷ್ಟು ಮೇಲೆವರೆಗೂ ನೀರು ಬಂದಿದೆ. ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಹೀಗಿದೆ, ಇನ್ನೂ ಯಾರೂ ಜನ ಬಂದಿಲ್ಲ, ನಾವೇ ಫಸ್ಟ್ ಬಂದಿರೋದು. ಆಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಪೂಜೆ ಮಾಡಿರ್ತಾರೆ, ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ತುಂಬ ಜನ ಬರ್ತಾರೆ. ನೋಡಿ ಅದು ನೆಲಬಾವಿ ಎಷ್ಟು ತುಂಬಿದೆ ನೋಡಿ, ತುಂಬ ಆಳ ಇರುತ್ತೆ, ತುಂಬ ತುಂಬಿದೆ ನೋಡಿ. ತೋಟ ಎಲ್ಲ ಹಾಳಾಗಿದೆ ನೋಡಿ, ಹಾಗಾಗಿ ಮರದ ಬಿದ್ದೋಗುತ್ತೆ. ಎಲ್ಲೋ ನೋಡಿ ತಿರ್ಗಾ ಕೂಗ್ತಾ ಇದೆ ಬೇಬಿ ಅಂತ. ಇಲ್ಲಿ ಪೂಜೆ, ಅಲ್ಲಿ ಪೂಜೆ ಆಗುತ್ತಲ್ಲ, ಇಲ್ಲಿ ಊಟ ತಿಂಡಿದ್ದು ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ತುಂಬ ಜಾರ್ತಾ ಇದೆ, ಹುಷಾರಾಗಿ ನಡಿಬೇಕು. ಈ ಥರ ಪಾಚಿ ಆಗಿರುತ್ತೆ ನೋಡಿ. ಇದೆಲ್ಲ ಕಾಡು, ಕಾಡಂದರೆ ಇದು ಒಬ್ರೊಬ್ರದ್ದು ಇರುತ್ತೆ, ಒಬ್ರೊಬ್ರ ಜಾಗ ಇದು. ಈಗ ತುಂಬ ಜನ ಕಾಡೆಲ್ಲ ಕಡಿದು ಸೈಟ್ಗಳು ಮಾಡ್ಕೊಂಡು ಮನೆ ಕಟ್ತಾ ಇದ್ದಾರೆ. ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಇಂಥ ಜಾಗಗಳೆಲ್ಲ. ಯಾರಿಗಿಷ್ಟ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಹೇಗಿತ್ತು ಅಂತಲೂ ಹೇಳಿ. ನೋಡಿ ಯಾವ ಥರ ಪಾಚಿ ಕಟ್ಟಿದೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಬಂದರೆ ಹೋಗೋದಕ್ಕೆ ಮನಸ್ಸೇ ಬರಲ್ಲ. ಸಾಮಾನ್ಯವಾಗಿ ಇಲ್ಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡೋದು, ಈ ಹೊರಗಡೆ ಹಾಕ್ಕೊಂಡು ನೋಡಿ. ಇವಾಗ ಏನಾಗುತ್ತೆ ಅಂದರೆ ಮಳೆಗೆ ಒಲೆ ಹಚ್ಚೋದಕ್ಕಾಗಲ್ಲ, ಅದಕ್ಕೋಸ್ಕರ ಗ್ಯಾಸ್ನ ಬಳಸ್ತಾರೆ. ಇಲ್ಲ ಅಂದರೆ ಸಾಮಾನ್ಯವಾಗಿ ಇಲ್ಲೆಲ್ಲ ಇದೆಲ್ಲ ಸಿಗೋದು ಜಾಸ್ತಿ ಅಲ್ವ, ಕಟ್ಟಿಗೆ ಎಲ್ಲ ಸೌದೆಗಳು ಸಿಗುತ್ತಲ್ವ, ಹಾಗಾಗಿ ಒಲೆಲೇ ಜಾಸ್ತಿ ಮಾಡೋದು ನೋಡಿ. ಆ ಕಡೆ ಮುಂದೆ ಹೋಗೋಣ ಅಂದ್ಕೊಂಡೆ, ಸ್ಲಿಪ್ಪರ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬೇಡ, ಅಣ್ಣ ಅತ್ತಿಗೆ ಎಲ್ಲ ಅಲ್ಲಿ ಕೂತಿದ್ದಾರೆ. ಪೂಜೆ ಆಗುವಾಗ ಸಿಗ್ತೀನಿ ನಾನು. ಸಣ್ಣ ಸಣ್ಣ ಹೂವು. ಇದು ಮಶ್ರೂಮ್ ಅಲ್ಲ, ಸುಮ್ಮನೆ ಹಾಗೆ ಬೆಳೆದಿರೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ನಿಜವಾಗ್ಲೂ ಒಂದೊಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಷ್ಟು ಹೂವು ನೋಡಿ, ಎಷ್ಟು ಸಣ್ಣದು. ಈ ಒಳಗಡೆ ಕಾಡಲ್ಲಿ ಏನಾಗುತ್ತೆ ಅಂದರೆ ಇವಾಗಲ್ಲ, ಬೇಸಿಗೆ ಕಾಲದಲ್ಲೆಲ್ಲ ಮರದ್ದು ಎಲೆಗಳು ಉದುರಿರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ನಾವು ಹಸು ಕಾಲಡಿಗೆ ಹಾಕ್ತಾಯಿದ್ವು ಕೊಟ್ಟಿಗೆಯಲ್ಲಿ. ಅದು 10 ದಿವಸ 15 ದಿವಸಕ್ಕೊಂದು ಸರಿ ಅದನ್ನು ತೆಗೆಯೋದು. ಅದು ಗೊಬ್ಬರ ಆಗಿರುತ್ತೆ, ಹಸುದು ಗಂಜಲ ಮತ್ತು ಸೆಗಣಿ ಎಲ್ಲ ಬಿದ್ದು ಗೊಬ್ಬರ ಆಗಿರುತ್ತೆ. ಆ ಗೊಬ್ಬರನ ಎತ್ಕೊಂಡು ನಾವು ಅಡಿಕೆ, ತೆಂಗಿನ ತೋಟ, ಗದ್ದೆ ಎಲ್ಲದಕ್ಕೂ, ಹೊಲಕ್ಕೆ ಎಲ್ಲದಕ್ಕೂ ಹಾಕ್ತಾಯಿದ್ವು. ಈಗ ಯಾರು ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ನಮ್ಗೆ ಇದೆಲ್ಲ ನೆನಪು, ನಾವು ಮಾಡಿದ್ದೀವಿ.
ಊರಲ್ಲೆಲ್ಲ ಕೆಲಸನೂ ಮಾಡಿದ್ದೀವಿ. ಹಾಗಾಗಿ ನನಗೆ ಹಳ್ಳೀಲಿ ಬಿಟ್ಟರು ಜೀವನ ಮಾಡ್ತೀನಿ, ಡೆಲ್ಲೀಲಿ ಬಿಟ್ಟರು ಜೀವನ ಮಾಡ್ತೀನಿ ಅನ್ನೋ ಧೈರ್ಯ ಇದೆ. ಅಜ್ಜಿ ಪ್ರತಿಯೊಂದು ಕೆಲಸನೂ ಕಲಿಸಿದ್ರು. ಅಡಿಕೆ ಸುಲಿಯೋದು ಬರುತ್ತೆ, ಆಮೇಲೆ ಬಾವಿಲಿ ನೀರು ಸೇದೋದ್ರಿಂದ ಹಿಡಿದು ಹೊಲ ಗದ್ದೆ ಕೆಲಸ, ಆಮೇಲೆ ಈ ಭತ್ತ ಒಣಗಿದ ಮೇಲೆ ಬಡಿತಾರೆ, ಆ ಬಡಿಯೋ ಕೆಲಸ. ಅಜ್ಜಿ ಪ್ರತಿಯೊಂದು ಹಾಲು ಕರಿತಾ ಇದ್ದೆ, ಪ್ರತಿಯೊಂದು ಮಾಡಿದ್ದೀನಿ ನಾನು ಊರಲ್ಲಿ ಇರಬೇಕಾದ್ರೆ. 2 ವರ್ಷನೋ 3 ವರ್ಷ ಇದ್ದೆ ಊರಲ್ಲಿ ನಾನು. ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ. ಹಾಗಾಗಿ ನನಗೆ ಧೈರ್ಯ, ಏನು ಜೀವನದಲ್ಲಿ ಬಂದ್ರೂ ದುಡ್ಕೊಂಡು ತಿಂತೀನಿ ಅನ್ನೋದೊಂದು ಧೈರ್ಯ ನನಗೆ. ನೋಡಿ ಆವಾಗಲೇ ಈಗ ಪೂಜೆ ಸಾಮಾನು ನೋಡಿ ಎಷ್ಟು ಬಂದಿದೆ.
ನೋಡಿ ಮೋಡ ಆಯಿತು, ಇನ್ನೇನು ಮಳೆ ಶುರು ಆಗುತ್ತೆ. ನೋಡಿ ಮಳೆ ಶುರು ಆಯಿತು. ಇವಳು ತಮ್ಮನೆಂಟಿ, ಚಿಕ್ಕಮ್ಮನ ಮಗನ ಹೆಂಡತಿ ಸಂಜನಾ ಅಂತ ಇವಳ ಹೆಸರು. ಇವರು ಸುಂದ್ರಿಗೆ ಹೋಗ್ತು. ನಿಮಗೆ ಹೆಸರು ಬಗ್ಗೆ ಹೇಳಿದ್ರು ಅಕ್ಕ ತಂಗಿ. ಇವರು ದೊಡ್ಡಕ್ಕ, ವಾರಗಿದ್ದಿದ್ದೀರಲ್ಲಿ ಇವಳು ಚಿಕ್ಕವಳು. ಇಲ್ಲೇ ಉಡುಪಿಲಿ ಇರೋದು ಇವರು. ಮೊದಲು ಯಲಹಂಕ ಬೆಂಗಳೂರಲ್ಲಿದ್ದರು, ಈಗ ಉಡುಪಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಅಲ್ವಮ್ಮ? ಹೌದು. ಪರಿಸರ ವರ್ಗದವರು ಜಾಗ ನಮಗೆ ಹೆದರಿಕೆ ಆಗ್ತದೆ. ಆದರೆ ಬಿಂಬ ಮುಖದಲ್ಲಿ ಸಾನ್ನಿಧ್ಯ ಸತ್ತಿರುವಂತಹ ಬಿಂಬ ಮುಖದಲ್ಲಿ ನಾಗದೇವರಿಗೆ ಫಲಪಂಚಾಮೃತ ಅಭಿಷೇಕ ಕಲ್ಪಕ ಪೂಜೆ ಅದೇ ರೀತಿ ಯಥಾಶಕ್ತಿ ಅಲಂಕಾರ ಪೂಜೆಯನ್ನು ಭಕ್ತಿಯಿಂದ ದೇವರಿಗೆ ಅರ್ಪಣೆ ಮಾಡಿದ ನಿಮ್ಮ ಭಕ್ತಿಯಿಂದ ಕೊಟ್ಟಂತಹ ಯಾವುದೇ ಒಂದು ದ್ರವ್ಯಗಳು ಅದೆಲ್ಲ ಆ ನಾಗದೇವರು ಸಂತೋಷವನ್ನು ಸ್ವೀಕಾರ ಮಾಡಿಕೊಂಡು ವಿಶೇಷವಾಗಿ ನಾಗದೇವರ ಅನುಗ್ರಹ ಪ್ರಾಪ್ತಿಯಾಗಿ ವಿಶೇಷವಾಗಿ ಮನೆತನದವರು ಇಡೀ ಕುಟುಂಬ ಒಳ್ಳೆ ಎಲ್ಲ ಕಡೆಯಲ್ಲೂ ಆ ಪ್ರದರ್ಶಿಸಿಕೊಂಡು ಅವರವರ ಜೀವನಕ್ಕೆ ಬೇಕಾದಂಥ ಗೃಹಕೃತ್ಯ ಉದ್ಯೋಗ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ. ಅಂತಹ ಕ್ಷೇತ್ರದಲ್ಲಿ ಮನೆಯಲ್ಲಿ ಸ್ಥಳದಲ್ಲಿ ಅದೇ ರೀತಿಯಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಶೌಚಾಲಯ ಅಥವಾ ಆ ಕೃಷಿ ಕ್ಷೇತ್ರಗಳ ಬರುವಂತಹ ಯಾವುದೇ ರೀತಿಯ ದುಷ್ಟಾಷ್ಟ ಕಷ್ಟ ಇದ್ದರೂ ಅದೆಲ್ಲ ಪರಿಹಾರ ಮಾಡಿಬಿಟ್ಟು ಗೃಹರಕ್ಷೆ ಆಗಲಿ ದೇಹ ರಕ್ಷೆ ಆಗಲಿ ಅದೇ ರೀತಿಯಲ್ಲಿ ವ್ಯವಹಾರ ಸ್ಥಾನದಲ್ಲಿ ಏನಾದರೂ ಒಂದನೇ ಒಂದು ಪರಿಹಾರದಲ್ಲಿ ಸಂಸ್ಥೆ ಭಾಗ್ಯವನ್ನು ಅನುಗ್ರಹ ಮಾಡಿಬಿಟ್ಟು ಸಹಸ್ರ ಕೋಟಿಗಳ ಪೂಜೆ ಆದಮೇಲೆ ಇಡ್ಲಿ, ಸಾಂಬಾರು, ಕೇಸರಿ ಬಾತು, ಬಾದಾಮಿ ಹಾಲು ಇತ್ತು.
ಬಿಸಿಲು ಬಂತು. ಅಷ್ಟು ಬೇಗ ಮಳೆ ನಿಲ್ಲುತ್ತೆ, ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ನಾಗ ಪಂಚಮಿ ಆಯಿತು, ಪೂಜೆ ಆಯಿತು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಾಗ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.